ಅಭ್ಯರ್ಥಿ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ನಾನು ಇವತ್ತು ಹೇಳ್ತೀನಿ, ಈ ಅಭ್ಯರ್ಥಿ ವಿಚಾರದಲ್ಲಿ ಇವತ್ತೇನು JDS ಅಭ್ಯರ್ಥಿ ಇದ್ದಾರೆ, ಬಹುಶಃ ಇವರೇ ಲೋಕಲ್ JDS ಅಭ್ಯರ್ಥಿ ಈ ಮಲ್ಲೇಶ್ ಬಾಬು ಒಬ್ಬ IAS ಆಫೀಸರ್ ಮಗ, ಒಬ್ಬ IAS ಆಫೀಸರ್. ಸನ್ಮಾನ್ಯ ಸಿ ಮುನಿಸ್ವಾಮಿ ಅವರು ಒಬ್ಬ IAS ಆಫೀಸರ್ ಆಗಿ ಮೈಸೂರು ಲ್ಯಾಬ್ನ MD ಆಗಿದ್ದಾಗ ಮೈಸೂರಿನಲ್ಲಿ ಹುಟ್ಟತಕ್ಕಂಥವರು ಈ ಮಲ್ಲೇಶ್ ಬಾಬು. ಅದಾದ ಮೇಲೆ ವಿದ್ಯಾಭ್ಯಾಸ ಮಾಡಿದ್ದು ಊಟಿಯಲ್ಲಿ, ವಾಸ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಅವ್ರು ಯಾವ ಅಲ್ವಾ? ಇಂದ ಮಲ್ಲೇಶ್ ಬಾಬು ಹೇಳ್ತಾನೆ, ಇವತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡ್ತಾನೆ ಮಲ್ಲೇಶ್ ಬಾಬು. ಅಷ್ಟೇ ಅಲ್ಲ ಬಂಧುಗಳೇ, ನಿಮ್ಮನ್ನು ಮನವಿ ಮಾಡ್ತೇನೆ, ಈ ಮಲ್ಲೇಶ್ ಬಾಬು ಅವರನ್ನ ನಾನು 2 ಬಾರಿ ಸೋಲಿಸಿದ್ದೇನೆ. ನೀವು ಈ ಹಣವಂತನ್ನ ಸಿರಿವಂತನ್ನ ದುಡಿತಕ್ಕಂತ ಮಲ್ಲೇಶ್ ಬಾಬು ಅವರನ್ನ 3ನೇ ಬಾರಿ ನೀವು ಸೋಲಿಸಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ. ಒಂದು ಯೋಚನೆ ಮಾಡಿ, ನೀವು ಒಬ್ಬ ವಿದ್ಯಾವಂತ ಬಡವ ರೈತರ ಬಗ್ಗೆ, ಒಂದು ಅನೇಕ ಸಾರ್ವಜನಿಕರ ಬಗ್ಗೆ, ಎಲ್ಲಾ ಜಾತಿಗಳ ಬಗ್ಗೆ ಗೌರವ ಇರ್ತಕ್ಕಂಥ ಮಲ್ಲೇಶ್ ಬಾಬು ನಮ್ಮ ಗೌತಮ್ ಅವರು ಬೇಕು. ಆಣದರ್ಪದಿಂದ ಮೆರೀತಕ್ಕಂಥ ಸಾಹುಕಾರಗಳಲ್ಲಿ ಹುಟ್ಟಿರ್ತಕ್ಕಂಥ ಮಲ್ಲೇಶ್ ಬಾಬು ಬೇಕು. ನೀವೇ ಯೋಚನೆ ಮಾಡಿ. ಗೌತಮ್ ಬೇಕಲ್ವಾ? ಗೌತಮ್ ಬೇಕಂದ್ರೆ ನಾವು ಏನ್ ತಿಳಿ ಬರ್ತಕ್ಕಂಥ 24 ಚುನಾವಣೆಯಲ್ಲಿ ನಾವು ನೀವೆಲ್ಲ ಕೂಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಲೇಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಾಡಲೇಬೇಕು ಅಂತೇಳಿ ನಾವು ನೀವೆಲ್ಲ ಪಾದೃಢ ಆಗ್ತದೆ ಬಂಧುಗಳೇ. ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರ ಮುಖಂಡದಲ್ಲಿ ಅನೇಕ ಯೋಜನೆಗಳನ್ನು ಕೊಟ್ಟಿದೆ. ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ರೈತರ PNB ಬ್ಯಾಂಕ್ ಅಲ್ಲಿ, DCC ಬ್ಯಾಂಕ್ ಅಲ್ಲಿ, ಸೊಸೈಟಿ ಮಾಡತಕ್ಕಂಥ ಸಾಲದ ಬಡ್ಡಿಯನ್ನ ನಮ್ಮ ಸರ್ಕಾರ ಇವತ್ತು ವಜಾ ಮಾಡಿದೆ. ಅನೇಕ ರೈತರಿಗೆ, ಬಡವರಿಗೆ ಇವತ್ತು ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಹೆಣ್ಣು ಮಗಳ ಅಕೌಂಟ್ಗೆ ಹಣ ಹೋಗತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಬಹುಶಃ ಭಾರತ ದೇಶದಲ್ಲಿ ಬಡವರ ಪರವಾಗಿ ಯಾವುದಾದ್ರೂ ಕೂಡ ಕೋಶಗಳನ್ನು ಮಾಡಿ ಜಾರಿ ಮಾಡಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಬಂದಿದೆ. ಆದ್ರಿಂದ ನಾವು ದಯಮಾಡಿ ನಾವೆಲ್ಲ ಕೂಡ ಎಲ್ಲ ಶಾಸಕರು, ಭಾರತದ ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಗಳಲ್ಲಿ ನಾವು ಪ್ರತಿ ಗ್ರಾಮ, ಪ್ರತಿ ಪಂಚಾಯಿತಿ ಪ್ರವಾಸ ಮಾಡ್ತೇವೆ. ಪ್ರವಾಸ ಮಾಡಿ ಸರ್ಕಾರದ ಗ್ಯಾರಂಟಿಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಟ್ಟು ಆ ಮೂಲಕ KV ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಮತ್ತೆ ಕಾಂಗ್ರೆಸ್ ಅನ್ನ ಈ ಭಾಗದಲ್ಲಿ ಸ್ಥಾಪನೆ ಮಾಡ್ತೇವೆ. ಆದ್ದರಿಂದ ನಿಮ್ಮ ಸಹಕಾರ ಬಹಳ ಅಗತ್ಯ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಬಹಳ ಅಗತ್ಯ ಬಂಧುಗಳೇ. ದಯಮಾಡಿ ತಾವೆಲ್ಲ ಕೂಡ ಈ ಬಾರಿ ಎಲ್ಲ ಸಮುದಾಯಗಳು, ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಜಾತಿ ಇಲ್ಲ, ಕಾಂಗ್ರೆಸ್ ಪಕ್ಷ ಕೋಮುವಾದಿ ಪಕ್ಷ ಅಲ್ಲ, ಸರ್ವರೂ ಕೂಡ ಸರ್ವ ಜನಾಂಗವನ್ನ ಸಮನಾಗಿ ಕಾಣತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಸರ್ವರ ಏಳಿಗೆಗಾಗಿ, ಎಲ್ಲರ ಒಟ್ಟಿಗಾಗಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ KV ಗೌತಮ್ ಅವರನ್ನ ಹೆಚ್ಚಿನ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿ, ಇವತ್ತು ಬಹಳ ಜನ ಹೇಳ್ತಾ ಇದ್ದಾರೆ, ನಾವೆಲ್ಲ ಕೂಡ ಈ ಭಾಗದಲ್ಲಿ ಅನೇಕರು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಟಚಬಲ್ ಅನ್ಟಚಬಲ್ ಅಂತ. ನಿಜ, ಇವತ್ತು ನಾವು ಅನ್ಟಚಬಲ್ ಅವರು, ಅನ್ಟಚಬಲ್ ಅವರಿಂದ ಯಾರಿಗೇನು ಕೆಟ್ಟಾಗಿಲ್ಲ. ಮನೆಯವರು 7 ಬಾರಿ ಇದ್ದು ಯಾರಿಗೂ ತೊಂದರೆ ಮಾಡಲಿಲ್ಲ. ನಾನು 3 ಬಾರಿ ಶಾಸಕರಾಗಿದ್ದೇನೆ, ಯಾವ ಸಮುದಾಯಕ್ಕೂ ಅನ್ಯಾಯ ಆಗಿಲ್ಲ. ಆದ್ರೆ ನಾವೆಲ್ಲ ಕೂಡ ಒತ್ತಾಯ ಮಾಡಿದ್ವಿ, ಬಲಗೈ ಸಮುದಾಯ ಹೆಚ್ಚಿಗೆ ಮತ ಒಂದಕ್ಕೆ ಟಿಕೆಟ್ ಕೊಡಬೇಕು ಅಂತ. ಬಟ್ ರಾಜಕೀಯ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಒಂದು ವ್ಯತ್ಯಾಸಗಳಲ್ಲಿ ಇವತ್ತು ನಮಗೆ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಈ ಅಭ್ಯರ್ಥಿಯನ್ನ ನಾವೆಲ್ಲ ಒಪ್ಪಿದ್ದೇವೆ. ಮನೆಯಪ್ಪವರಾಗ್ಲಿ, ಸಚಿವರಾಗ್ಲಿ,
ನಾವೆಲ್ಲ ಕೂಡ ಒಪ್ಪಿದ್ದೇವೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಎಲ್ಲ ಬಲಗೈ ಸಮುದಾಯದವರೇ ದಯಮಾಡಿ ನಾವಿವತ್ತು ಅಸ್ಪೃಶ್ಯ, ನಮಗೆ ಎಡ ಬಲ ಭೇದ ಭಾವ ಇಲ್ಲ. ಎಡ ಬಲ ನಾವೆಲ್ಲ ಕೂಡ ಒಂದೇ. ಹಾಗಾಗಿ ಇವತ್ತು ನಾವು ಇಬ್ಬರು ಸೇರಿ ಹೆಚ್ಚಿನ ಬಹುಸಂಖ್ಯಾತರಾಗಿರ್ತಕ್ಕಂಥ ಬಲಗೈ ಸಮುದಾಯ ಒಬ್ಬ ಅಸ್ಪೃಶ್ಯನನ್ನ, ಒಬ್ಬ ಸಹೋದರನನ್ನ ನಾವೆಲ್ಲ ಕೂಡ ಸಹಕಾರ ಕೊಟ್ಟು ಈ ಭಾಗದಲ್ಲಿ ಎಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ.